ಪಾದಕ್ಕೆ ಇರೋದು. ಬಂದು ದರ್ಶನ ಮಾಡಿಕೊಂಡು ಆಮೇಲೆ ರಾಯರ ದರ್ಶನ ಮಾಡಿ. ರಾಯರ ಮುಂದೆ ನೈವೇದ್ಯಕ್ಕೆ ಇಟ್ಟಿರೋದು ನಮಗೆ ಸಿಕ್ಕಿರೋದು ಅದೃಷ್ಟ. ಅದಕ್ಕೆ ಇವಾಗ ತಿಂತಾ ಇದ್ದೀವಿ. ಕೋಟಿ ಕೊಟ್ಟರು ಸಿಗಲ್ಲ ಈ ಪ್ರಸಾದ. ಹಲೋ ಗೈಸ್, ವೆಲ್ಕಮ್ ಟು ವಸಂತರಾಜ್ ಯೂಟ್ಯೂಬ್ ಚಾನಲ್. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಇವತ್ತು ನಾನು, ನಮ್ಮಕ್ಕ, ನಮ್ಮ ಫ್ರೆಂಡ್ಸು ಮತ್ತು ನನ್ನ ಮಗ, ದೊಡ್ಡ ಮಗ ಎಲ್ಲ ಮಂತ್ರಾಲಯ ಹೋಗ್ತಾ ಇದ್ದೀವಿ. ಓಕೆನಾ? ಮಂತ್ರಾಲಯಕ್ಕೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಬಾಯ್. ಹಾಯ್, ನಮಸ್ಕಾರ ಎಲ್ಲರಿಗೂ. ಮಂತ್ರಾಲಯಕ್ಕೆ ಬಂದ್ವಿ. ಈಗ ರೆಡಿ ಆಗಿದ್ದೀವಿ, ಸ್ನಾನ ಎಲ್ಲ ಆಯಿತು. ನನ್ನ ಫಸ್ಟು ಲೇಡೀಸ್ಗಳನ್ನ ಬಿಟ್ಬಿಡೋಣ. ಯಾಕಂದರೆ ಲೇಡೀಸು ತುಂಬ ಲೇಟ್ ಮಾಡ್ತಾರೆ. ನಂದೇನಿಲ್ಲ, ಒಂದು 15 ನಿಮಿಷ ಪಟ್ ಅಂತ ರೆಡಿಯಾಗಿ ಹೋಗ್ತೀನಿ. ಇವ್ರುಗಳೆಲ್ಲ ನೋಡಿ ಅವಾಗಿಂದ ರೆಡಿ ಆಗ್ತಾ ಇದ್ದಾರೆ. ಸಾಬ್ರಿದ್ದಾಗಿದೆಯಾ? ಹ್ಞೂ, ಸಕ್ಕತ್ತಾಗಿದೆ. ಹೋಗಿ ಅಲ್ಲಿ ತೋರಿಸ್ತೀನಿ. ಆಮೇಲೆ ಅಂದಿದ್ದು ಹೇಳು. ಓ, ಕೆಂಪಿ ಏನೇನೋ ಕ್ರೀಮ್ ಹಾಕೊಂಡು ಬೆಳ್ಳಗಾಯ್ತವಳು ನೋಡ್ರಪ್ಪ. ಏನೇನೋ ಕ್ರೀಮ್ ಹಚ್ತಾಳ ಕೆಂಪಿ. ಹುಷಾರಪ್ಪ ಹುಡುಗಿರ್ ನೋಡಿ. ಇಲ್ಲಿ ತೋರ್ಸಿ ಹತ್ರ ಬಾ. ನೋಡ್ರಿ, ಹುಷಾರಾಗಿರ್ರಿ. ಹುಡುಗಿರ್ನ ನೋಡ್ಬೇಕಾದ್ರೆ ಈ ಕ್ರೀಮ್ ಹಚ್ಕೊಂಡ್ರೆ ಈ ಸ್ಕಿನ್ಗೂ ಡಿಫ್ರೆನ್ಸ್ ನೋಡ್ರಿ. ಏನ್ರಿ ಇದು, ಏನೇನೋ ಕ್ರೀಮ್ ಬಂದ್ಬಿಟ್ಟು. ಓ, ಮಿಂಚ್ತಾ ಇದೆಯಾ? ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರಗಳು. ಇವಾಗ ಎಲ್ಲ ರೆಡಿ ಆಗಿದ್ದೀವಿ. ಜೈ ಮಹಾಕಾಲ್ ಅಂತ ಹೇಳ್ತಾ ಇವಾಗ ಗುರು ರಾಘವೇಂದ್ರರ ದರ್ಶನ ಮಾಡಕ್ಕೆ ಹೋಗೋಣ, ಬನ್ನಿ. ಇದೆಯಂತೆ ದೇವಸ್ಥಾನ ಇರೋದು ಅಲ್ಲಿ. ನಾವು ಸ್ವಲ್ಪ ಒಳಗೆ ಬಂದು ಮಾಡ್ಕೊಂಡಿದ್ದೀವಿ. ಎಲ್ಲರೂ ನೋಡಿ ಬಳ್ಕೊಂಬಿಟ್ಟಿದೀವಿ. ನಾಮ ಇಕ್ಕಿದ್ರು ಎಲ್ಲರಿಗೂ. ಹೋಲ್ಸೇಲ್ ನಾಮ. ಹೇಮಾವತಿ, ನಿನ್ಗೊಂದು ನಾಮ ಬಾಯ್ಲಿ. ಹೋಲ್ಸೇಲ್ ನಾಮ ಎಲ್ಲರಿಗೂ ಹೋಲ್ಸೇಲ್. ಬರೀ ದೇವಸ್ಥಾನ ಹತ್ರ ಹೋಗಿ ಕಂಟಿನ್ಯೂ ಮಾಡೋಣ. ಹೊಸಬ ಎಲ್ಲರೂ ಟಿಫನ್ ತಿಂತಾ ಇದೀವಿ. ಕೆಂಪಿ ಒಡೆ ಬಾಯಿಗೆ ಕೌಂಟವ್ರೆ. ಮನೆಯಿಂದ ರಕ್ಷಿತಾ ಬಂದಿದ್ದಾಳೆ ನೋಡಿ ಇಲ್ಲಿ. ಎಂತ ಗೊತ್ತುಂಟ ಫ್ರೆಂಡ್ಸ್, ಮಂತ್ರಾಲಯಕ್ಕೆ ಬಂದ್ಬಿಟ್ಟಿದ್ದಾಳೆ. ಎಂತ ಗೊತ್ತುಂಟಾ, ಬಿಗ್ ಬಾಸ್ ರನ್ನರಪ್ ಬಂದ್ಬಿಟ್ಟಿದ್ದಾರೆ ಇವರೇ ಅಂತೆ ನೋಡಿ. ರಕ್ಷಿತಾ ಎಂತ ಎಂತಾದ್ರೂ ಮಾತಾಡಿ ಅಲ್ಲ. ತುಳು ಬರ್ಪುಂಡ. ಮಂತ್ರಾಲಯಕ್ಕೆ ಹೋಗೋಕ್ಕೂ ಮುಂಚೆ ಇಲ್ಲಿ ದೇವ್ರ ದರ್ಶನ ಮಾಡಬೇಕು. ವೆಂಕಟೇಶ್ವರ ಸ್ವಾಮಿ ದರ್ಶನ. ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ನೋಡಿ. ಈ ರೂಟಲ್ಲಿ ಹೋಗಿ ಫಸ್ಟು ವೆಂಕಟೇಶ್ವರ ಸ್ವಾಮಿನ ದರ್ಶನ ಮಾಡಿಕೊಂಡು ಗೋವಿಂದ ಗೋವಿಂದ ಅಂತ ಹೇಳಿ ಆಮೇಲೆ ರಾಯರ ದರ್ಶನ ಮಾಡಬೇಕು. ರಾಯರು ಗುರುಗಳಾಗಿರೋದ್ರಿಂದ ಫಸ್ಟು ದೇವರು. ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ, ವೀರಭದ್ರೇಶ್ವರ ಇದು ರಾಮಲಿಂಗೇಶ್ವರ. ಹರ್ ಹರ್ ಮಹಾದೇವ್. ಇದು ವೀರಭದ್ರೇಶ್ವರ. ಅದಾದಮೇಲೆ ಫಸ್ಟ್ ಅಲ್ಲಿ ಇದು ಮಂಚಾಲಮ್ಮನ ನೋಡ್ಬೇಕು ತಾನೆ. ಪ್ರತಿಯೊಬ್ಬರು ಫಸ್ಟ್ ಮಂಚಾಲಮ್ಮನ ನೋಡ್ಬಿಟ್ಟು ಆಮೇಲೆ ರಾಯರನ್ನ ದರ್ಶನ ಮಾಡಬೇಕು. ಯಾಕಂದರೆ ಮಂಚಾಲಮ್ಮನೇ ಪರ್ಮಿಷನ್ ಕೊಟ್ಟಿದ್ದು ರಾಯರಿಗೆ ನೆಲೆಸೋಕ್ಕೆ. ಆಗ್ತಿದ್ದಾರೆ. ಸೇಮ್ ಋಷಿಮುನಿಗಳು.
ಈ ದೇವಸ್ಥಾನಕ್ಕೆ ಬರಬೇಕು ಯಾವಾಗೂ ಫಸ್ಟು ನೋಡ್ಕೊಳ್ಳಿ ದೇವಸ್ಥಾನನ. ಈ ವಿಗ್ರಹನ ಸ್ವಾಮಿಯವರು ಸ್ವತಃ ಕೆತ್ತನೆ ಮಾಡಿದ್ದಾರೆ. ಇದೇ ಮನೆಯಲ್ಲಿ ಮೃತ್ತಿಕೆ ಕೊಡೋದು, ರಾಯರ ಪಾದದ ಧೂಳು. ಒಂದು ಇದು ಇಟ್ಕೊಡಿ, ಇದು ದೇವಸ್ಥಾನ. ಟಿಶ್ಯೂನೇ ಇಟ್ಕೊ, ಇದು ಮಾಮೂಲಿ ಟಿಶ್ಯೂನೇ ಇಟ್ಕೊ, ಟವಲ್ ಇಟ್ಕೊ. ರಾಯರ ಪಾದುಕೆ ಇದೆ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಡೈರೆಕ್ಟಾಗಿ ಬಂದು ಹೋಗ್ತೀವಿ. ಇಲ್ಲಿ ರಾಯರ ಪಾದಕೆ ಇದೆ, ಹೋಗ್ತಾ ಇದ್ದೀವಿ ಈಗ ಬಂದಿವೆ. ಇದೇ ಮನೆಯಲ್ಲಿ ಇಟ್ಕೊಂಡಿರೋದು ರಾಯರ ಪಾದುಕೆ. ಎಷ್ಟೋ ಜನ ಗೊತ್ತಿರಲ್ಲ, ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಮನೆಯಲ್ಲಿ ರಾಯರ ಪಾದಕೆ ಇರೋದು, ಬಂದು ದರ್ಶನ ಮಾಡಿಕೊಂಡು ಆಮೇಲೆ ರಾಯರ ದರ್ಶನ ಮಾಡಿ. ಇಲ್ಲಿ ಕರ್ಪರಧಾಮ ಪಕ್ಕದ ಬಿಲ್ಡಿಂಗ್ ಶ್ರೀರಾಮ್ ಅಂತ ಬರ್ತಿದೆ. ಇದರೊಳಗೆ ಹೋಗಿ ಕೇಳಿದ್ರೆ ಪಾದಕ್ಕೆ ದರ್ಶನ ಮಾಡ್ತೀವಿ. ರಾಯರ್ಗೆ ನೋಡೋಕ್ಕೂ ಮುಂಚೆ ಫಸ್ಟು ಮಂಚಾಲಮ್ಮನ್ನ ನೋಡಿಕೊಂಡು ಆಶೀರ್ವಾದ ಪಡ್ಕೊಂಡು ಆಮೇಲೆ ಹೋಗ್ಬೇಕು. ಅಮ್ಮ ಹೆಜ್ಜೆ ನಮಸ್ಕಾರ ಮಾಡ್ತಿದ್ದಾರೆ. ಅಮ್ಮ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಮಾಡಲಿ, ಒಳ್ಳೆಯದಾಗಲಿ. ಸ್ವಲ್ಪ ಮೇಡಮ್ ಇದಾಗಲಿ ಏನೋ ಅನ್ಕೊಂಡು ಬಂದೆ, ಬಾಗಿಲು ತೆಗೆದು ನಾನು ಇನ್ನ ಕಲಿತಾ ಆಯಿತು. ಈಗ ವೇಪಿ ಇದು ಸಿಕ್ಕಿದೆ ಮೀಲ್ಸ್ಗೆ, ಊಟಕ್ಕೆ ಹೋಗ್ಬೇಕು. ರಾಯರ ಪ್ರಸಾದ ಸಿಕ್ಕಿದೆ ಇವತ್ತು, ಹೋಗ್ತಾ ಇದ್ದೀವಿ ತಿನ್ನಕ್ಕೆ. ದರ್ಶನ ಮಾತ್ರ ಸೂಪರ್, ತೀರ್ಥರ ದರ್ಶನ ಆಯಿತು. ಹೌದೌದು, ಹಾಂ, ನೆಕ್ಸ್ಟ್ ಲೆವೆಲ್ ದರ್ಶನ ಆಯಿತು. ಈಗ ಊಟ ಮಾಡೋಕ್ಕೆ ಹಾಂ ಎಲ್ಲ ರೆಡಿ ಆಗಿದೆ, ಹೋಗೋಣ ಪ್ರಸಾದ ಸೇವನೆ. VIP ಪ್ರಸಾದ ಸಿಕ್ಕಿದೆ, ನಾವೇ ಫಸ್ಟ್ ಬೋಣಿ, ಯಾರು ಇಲ್ಲ, ಹಿಂಗೆ ಖಾಲಿ. ಭೋಜನ ಸಿಕ್ಕಿದೆ, ಅದಕ್ಕೆ ಎಲ್ಲ ಒಂದು 6 ಜನಕ್ಕೆ ಆರಾಮಾಗಿ ಕುತ್ಕೊಂಡು ಊಟ ಮಾಡೋಣ ಅಂತ ಬಂದಿದ್ದೀವಿ. ಎಂತ ಗೊತ್ತುಂಟಾ, ಇವ್ರಂಗೆ ಮಾರಾಯರೇ, ಏನು ಮಾರಾಯರೇ ನೀವು, ಏನು ಜನರೇ ನೀವು. ಇದು ರಾಯರ ಮುಂದೆ ನೈವೇದ್ಯಕ್ಕೆ ಇಟ್ಟಿರೋದು, ನಮಗೆ ಸಿಕ್ಕಿರೋದು ಅದೃಷ್ಟ.
ಅದಕ್ಕೆ ಇವಾಗ ತಿಂತಾ ಇದ್ದೀವಿ. ಬಿಡಪ್ಪ. ಕೋಟಿ ಕೊಟ್ಟರು ಸಿಗಲ್ಲ ಈ ಪ್ರಸಾದ. ಎಲ್ಲ ಚೂರು ಎತ್ಕೊಳ್ಳಿ. ಎಲ್ಲ ಲಾಸ್ಟ್ ಟೈಮ್ 3 ಕೊಟ್ಟಿದ್ರು, ನಾನು ಬೆಂಗಳೂರಿಗೆ ಎತ್ಕೊಂಡ್ಬಂದಿದ್ದೆ. ಒಳಗಡೆ ಏನಿದೆ? ಡ್ರೈ ಫ್ರೂಟ್ಸ್ ಹಾಕಿ ನೋಡಿ, ಇದು ನೈವೇದ್ಯಕ್ಕಿಡೋದು ರಾಯರಿಗೆ. ಇದನ್ನ ಅವರು ರಾಯರು ತಿಂದು ಬಿಟ್ಟಿರೋ ಪ್ರಸಾದ ನಾವು ತಿಂತಾ ಇದೀವಿ. ಯಾ ಪುಣ್ಯ ಪುಣ್ಯ ಮಾಡಿರ್ಬೇಕು ಸ್ವಾಮಿ, ಪುಣ್ಯ. ಸ್ವೀಟ್ ಇದೆ ನೋಡಿ ಇಲ್ಲಿ ಒಳಗಡೆ. ನೋಡಿ ನಮ್ಮ ಕೆಂಪಿ ಓಡಿ ಓಡಿ ಬರ್ತಿದ್ದೆ. ಭಾಗ್ಯವಂತರು ಬಿಸಿಲಿಗೆ ನಾವೇ ಭಾಗ್ಯವಂತರು. ನಂಗೆ ಕೊಡ್ರಿ ಪ್ರಸಾದ. ನೋಡಿ ಬಜ್ಜಿ, ಪುಳಿಯೋಗರೆ, ಸ್ವೀಟು. ಸ್ವೀಟ್ ತಗೊಂಡ್ರಾ? ಸ್ವೀಟ್ ಕೊಟ್ಟಿಲ್ಲ ನೋಡಿ. ಇದು ರಾಯರ ಪ್ರಸಾದ. ಎಲ್ಲ ಹೆಂಗಿದೆ ಪ್ರಸಾದ ಟೇಸ್ಟು? ಸ್ವೀಟ್ ಮಾತ್ರ ಅದ್ಭುತವಾಗಿದೆ. ಕೋಟಿ ಕೊಟ್ಟರು ಸಿಗಲ್ವಂತೆ. ಎಲ್ಲ ಆಚಾರ್ಯರ ಕೃಪೆ. ಟೇಸ್ಟ್ ಹೆಂಗಿದೆ? ಇದು ಆಕ್ಚುಲಿ ಹೋದ್ಸತಿ ಕೊಟ್ಟಿದ್ದು, ಇದು ಡ್ರೈ ಫ್ರೂಟ್ಸ್ ಅಲ್ಲಿ ಕೊಟ್ಟಿದ್ದು ನಮ್ಗೆ. ಮನೆಗೆ ಎತ್ಕೊಂಡ್ಬಂದಿದ್ದು. ಇದು ಸಕ್ಕತ್ತಾಗಿದೆ ಸ್ವೀಟ್ ಮಾತ್ರ. ಬೆಲೆ ಹಾಕ್ತೇವೆ ಮತ್ತೆ ಇದಾಕೋ ನೋಡು, ಗಾಳ ಗಾಳ. ರಾಯರನ್ನ ದರ್ಶನ ಮಾಡೋಣ ಇನ್ನೊಂದ್ಸಲಿ ಸಾಯಂಕಾಲ ಅಂತ ಎಲ್ಲರೂ ಫ್ಯಾಮಿಲಿ ಬಂದಿದ್ದೀವಿ ನೋಡಿ. ಫ್ಯಾಮಿಲಿ ಎಲ್ಲ. ಹೇಮಾವತಿ ಹೇಮಾವತಿ ಏ ಹೇಮಾವತಿ ಆಯೇನು ಕೆಂಪಿ ಫುಲ್ ಬ್ಯುಸಿ ಆಗ್ಬಿಡಲ್ಲ. ಆಯೇನು ಚಂದನ್, ಸಂಧ್ಯಾ, ಜೂನಿಯರ್ ರಕ್ಷಿತಾ, ಆಯ್ ಬಿಡೆ. ದಾದಾ ಮಲ್ಕೊಂಡಿಲ್ಲ. ಸಾಯಂಕಾಲ ಈವ್ನಿಂಗ್ ಒಣ ಸಾಂಡ. ಏನ್ ಹಂಗಂದ್ರೆ ಅವರು ತುಳು ಭಾಷೆ ಬರೋರು ಕಮೆಂಟ್ ಮಾಡ್ತಾರೆ ಬಿಡು. ಒಣ ಸಾಂಡ ದಾದಾ ಮಲ್ತಂದಿಲ್ಲ. ಕೊಡೆ ಕೂತೊಂದೆ ಏನಂಗಂದ್ರೆ ಪಕ್ಕದಲ್ಲಿ ಕೂತಿದ್ದೆ ಅಂತ ಸುಮ್ಮನೆ ಬರ್ಪುಂಡ. ಎಂಚಲ್ ಉಲ್ಲಾರು ಉಲ್ಲಾರು ಮಾರೇ. ನೋಡಿ ಇವಳು ರಕ್ಷಿತಾ, ರಕ್ಷಿತನ್ ತಂಗಿ ಹರ್ಷಿತಾ, ಆಶ್ರಿತಾ. ದೇವಸ್ಥಾನದ ದರ್ಶನ ಎಲ್ಲ ಮುಗಿತು. ಈಗ ಬೆಂಗಳೂರು ಕಡೆಗೆ ನಮ್ಮ ಪಯಣ. ತುಂಬ ಚೆನ್ನಾಗಾಯಿತು ದರ್ಶನ, ಅದ್ಭುತವಾಗಾಯಿತು. 3 ಸರಿ ದರ್ಶನ ಆಯಿತು. ಅದು ರಾಯರ ಪ್ರಸಾದ, ಅಂದರೆ ರಾಯರಿಗೆ ನೈವೇದ್ಯ ಇಟ್ಟಿದ್ದಂತಹ ಪ್ರಸಾದನ ನಮಗೆ ತಂದುಕೊಟ್ರು. ಅದಕ್ಕೆ ಅವ್ರಿಗೆ ಕೃತಜ್ಞತೆ ಹೇಳ್ತಾ, ರಾಯರ ಆಶೀರ್ವಾದ ನಮ್ಮ ಮೇಲಿದೆ. ಎಲ್ಲ ಕೃಪೆ, ಅವ್ರ ಕೃಪೆಯಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಯಾವುದನ್ನ ಒಂದು ಒಳ್ಳೆ ರೆಸಿಪಿ ಜೊತೆ ನಾನು ನಿಮ್ಮ ಜೊತೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಶುಭ ರಾತ್ರಿ. ಜೈ ಮಾತಾ.